ನೋಡಿ ಫ್ರೆಂಡ್ಸ್, ಮತ್ತೆ ಹೊಸೊಬ್ರು ಬಂದರೆ. ಇವರು ಬಂದು ನೋಡಿ ಫ್ರೆಂಡ್ಸ್, ಕುರಿ ರೆಡಿ ಆಗಲ್ಲ ಅಂತ ನಾವು ಮಾಡಿದ್ವಿ. ಆದರೆ ನಮ್ಮ ಡಾಕ್ಟ್ರು ನಾನು ರೆಡಿ ಮಾಡ್ತೀನಿ ಅಂತಂದು ನಮ್ಗೆ ಭರವಸೆ ಕೊಟ್ಟಾರೆ. ಕುರಿ ಕೊಡಲ್ಲ. ಕುರಿ ನೀವು ಕೇಳಿದ್ರಿ ಅಣ್ಣ ನನಗೆ ಕುರಿ ಬೇಕು ಅಂತಂದು, ಆದರೆ ನಾವು ಕುರಿ ಕೊಡಲ್ಲ. ಇದನ್ನು ರೆಡಿ ಮಾಡ್ತೀವಿ, ನೋಡೋಣ. ಯಾಕಪ್ಪ ಅಂತಂದರೆ ನಮ್ಮ ಭಾಗದಲ್ಲಿ ಅಣಗವಾಡಿ ಡಾಕ್ಟ್ರು ಅಂತಂದರೆ ಕುರಿಗಳಿಗೆ ದೇವ್ರಿದ್ದಂಗೆ. ಅವ್ರ ಬಾಯಿಂದ ನಾವು ರೆಡಿ ಮಾಡಬಹುದು ಅಂತ ಬಂದರೆ ಮುಗಿದೋಯ್ತು, ಕುರಿ ರೆಡಿ ಆಗೇ ಆಗುತ್ತೆ. ಹಾಗಾಗಿ ನಾವು ನಮ್ಮ ಸಾಹೇಬ್ರದ್ದು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಪ್ ತೂತ್ ಮಾಡಿ ಹಾಲು ಮಾಡಿಸಿ ಫಸ್ಟ್ ಕ್ಲೀನ್ ಮಾಡಿ ಅದಕ್ಕೆ ಬೆಳಿಗ್ಗೆ ಸೈಕಲ್ ಎಣ್ಣೆ ಹಾಕಿ ಮತ್ತು ಒಂದು ಸ್ಪ್ರೇ ಐತಿ, ಸಾಯಂಕಾಲ ಸ್ಪ್ರೇ ಮಾಡಿ ಕಾಲಿಗೆ. ಗುಳಿಗೆ ಬೆಳಿಗ್ಗೆ ಸೈಕಲ್ ಅಂತ, ಆಮೇಲೆ ಎಣ್ಣೆ ಸಾಯಂಕಾಲ ಅದು ಅಂಗಡಿಯಾಗ ಏನು ಕೊಡ್ತಾರೆ. ಯಾವುದೇ ಕಾರಣಕ್ಕೆ ಹಾಲು ತತ್ತಿ ನೆಂತಿ ನಾನು ಹೇಳೋ ಮಟ್ಟ ಹಾಕಂಗಿಲ್ಲ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಲ್ಲರೂ ಕೂಡ ಹೇಳಿದ್ರಿ ನಿಮ್ಮ ಕಿರಣವ್ರೆ, ನಿಮ್ಮ ಕುರಿಗಳು ಆಫ್ ಆಗಿರ್ತಾವೆ, ಕುರಿಗಳು ದೋಬಿ ನೋವಾಗಿರ್ತಾವೆ, ಕುರಿಗಳು ನೋವಾಗಿರ್ತಾವೆ, ಇವನ್ನೆಲ್ಲ ನೀವು ಹೆಂಗೆ ರೆಡಿ ಮಾಡ್ತೀರಿ ಅಂತಂದ್ರೆ ಇವತ್ತು ನನ್ನ ಒಂದು ಏನು ನಾನು ಗುಟ್ಟು ಬಚ್ಚಿಕ್ಕಿದೆ, ಅದನ್ನ ಎಲ್ರಿಗೂ ರೆಡ್ ಮಾಡ್ತಾ ಇದ್ದೀನಿ. ಕೇಳ್ರಿ, ನನ್ನ ಕುರಿಗಳ ಏನೇ ಸಮಸ್ಯೆ ಆದ್ರೂ ನಮ್ಮ ಕುರಿಗಳಿಗೆ ಟ್ರೀಟ್ ಮಾಡೋದು ನಮ್ಮ ಡಾಕ್ಟ್ರೇ. ನಮ್ಮ ದಾವಣಗೆರೆ ಡಿಸ್ಟಿಕಲ್ಲೇ ಅನಗವಾಡಿ ಡಾಕ್ಟ್ರ್ ಅಂತಂದ್ರೆ ಎಲ್ರಿಗೂ ಕೂಡ ಪರಿಚಯ. ಯಾಕಪ್ಪ ಅಂತಂದ್ರೆ ಕುರಿಗಳು ಬದುಕಲ್ಲ ಅಂತಂದು ಹೇಳ್ತಕ್ಕಂಥ ಜನಗಳ ಡಾಕ್ಟರ್ಗಳ ಮಧ್ಯೆ ನಾನು ಬದುಕ್ತೀನಿ ಅಂತಂದು ಎಷ್ಟೋ ಕುರಿಗಳನ್ನ ಬದುಕಿರ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ ಕೇಳ್ರಿ. ನಮ್ಮ ಹರಪನಹಳ್ಳಿ ಏನೋ ದಾದು ಸಲೀಂ ಅವ್ರ ಕುರಿ ಏನು ಮೊನ್ನೆ ತಾನೇ ವಿಡಿಯೋ ಮಾಡಿದೆ. ಅದು ಇವಾಗ 8 ಕಣ ಫಸ್ಟ್ ಆಯ್ತು ಕುರಿ. ಆ ಕುರಿನ ಡಾಕ್ಟರ್ ಹತ್ರ ಹೋಯ್ದಾಗೆ ಇಲ್ಲ ಕುರಿ ದೌಡಿ ಹೋಗಿದೆ, ಅದು ರೆಡಿ ಆಗಕ್ಕಾಗಲ್ಲ ಅಂತ ಅಂದಾಗ ನಾವೇ ಹೇಳಿದ್ವಿ, ಇಲ್ಲಪ್ಪ ಹಿಂಗೆ ನಮ್ಮ ಡಾಕ್ಟರ್ ಇದಾರೆ, ತಗೊಂಬರಿ ನೋಡೋಣ, ಚೆಕ್ ಮಾಡೋಣ ಅಂತ ತಗೊಂಬಂದಾಗ ಕುರಿ ಚೆಕ್ ಮಾಡಿದ್ರೆ ಕಿರಣ ನಾನು ರೆಡಿ ಮಾಡ್ತೀನಿ ಹೇಳೋರಿಗೆ ಅಂದಿದ್ದಕ್ಕೆ ರೆಡಿ ಮಾಡಿದ್ರು. ಇವತ್ತು ದಿವಸ 8 ಕಣ ಫಸ್ಟ್ ಆಯ್ತು ಕುರಿ. ಅವರು ಎಷ್ಟು ಖುಷಿ ಆದ್ರು ಅಂತಂದ್ರೆ ಇಲ್ಲಿಗೆ ಹರಿಹರಕ್ಕೆ ಬಂದು ನಮ್ಮ ಡಾಕ್ಟರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ಬಿಟ್ಟು ಹೋದ್ರು. ಹಾಗಾಗಿ ಇವರ ಕೈಗುಣ ಅಂತದ್ದು. ಯಾಕಪ್ಪ ಅಂತಂದ್ರೆ ದೂರದಿಂದ ಎಲ್ಲ ಬಂದು ಇಲ್ಲಿ ಟ್ರೀಟ್ ಮಾಡ್ತಾ ಇದಾರೆ ಅಂತಂದ್ರೆ ನೀವು ತಿಳ್ಕೊಬಹುದು. ಯಾರಾಗ್ಲಿ ಯಾರು ಕೂಡ ಹತ್ರ ಬರಲ್ಲ, ಅವ್ರ ಕೈಗುಣ ಚೆನ್ನಾಗಿರೋದೇ, ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತಂದು ಮಾಹಿತಿ ಕೊಟ್ಟಾದ್ಮೇಲೆ ಮಾತ್ರ ಬರ್ತಾರೆ. ಅದೇ ರೀತಿ ನನ್ನ ಕುರಿಗಳಿಗೆ ಏನು ನಾನು ರೆಡಿ ಮಾಡಿರ್ತಕ್ಕಂಥ ಮುತ್ತು ಇರ್ಬೋದು, ಮುತ್ತು ಗೊತ್ತು ನಿಮಗೆ, 3.5 ಲಕ್ಷ ಕೊಟ್ಟು ತಗೊಂಬಂದಿದ್ರು. ಕುರಿನ ಓಡೋಗಿತ್ತು, ಕುರಿ ಒಂದು ಹೊಡ್ತಾ ಇರ್ತಿದ್ದಿಲ್ಲ, ದೋಬಿ ನೋವಿತ್ತು. ಸಾಹೇಬ್ರ ತಗೊಂಬಂದ್ ಬಿಟ್ಟಾಗ ನಾನು ರೆಡಿ ಮಾಡ್ತೀನಿ ಕಿರಣ, ರೆಡಿ ಮಾಡ್ತೀನಿ ಅಂತಂದು ಹೇಳಿದ್ಮೇಲೆ 4 6 ಕುರಿ ಎಲ್ಲಿ ಕಡುತ್ತೆ. ಅಲ್ಲಿಂದ ನಾನು 6 ತಿಂಗಳು ಕುರಿ ಕಾದೆ. ಸಾಹೇಬ್ರು ಏನು ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡಿದೆ. ಕುರಿ ಕೂಡ ಅದು 9 ಕಣ ಆಯ್ತು. ಎಲ್ಲಿಯಪ್ಪ ಅಂತಂದ್ರೆ ರಟ್ಟೆಹಳ್ಳಿ ಕುರಿ ಕೊಟ್ಟಿದ್ದೆ, 9 ಕಣ ಆಯ್ತು. ಮತ್ತೊಂದು ಸ್ನೇಹಿತರೆ, ನಾವು ಹೇಳ್ತಕ್ಕಂಥ ಮಾಹಿತಿ ನಾವು ಹೇಳ್ತಕ್ಕಂಥದ್ದು ಸತ್ಯವಾಗಿರುತ್ತೆ. ನೀವು ಏನಾದರೂ ಡೌಟ್ ಇದ್ರೆ ನಾವು ಹೇಳ್ತಕ್ಕಂಥವ್ರ ನೀವು ಪರೀಕ್ಷೆ ಮಾಡಬಹುದು. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಡಾಕ್ಟರ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ. ನೀವು ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಕೇಳಿದ್ರಿ, ಸ್ವಲ್ಪ ಡಾಕ್ಟರ್ನ ಇಂಟರ್ವ್ಯೂ ಮಾಡಿ ಕಿರಣ್ ಅವರೇ, ನಾವು ಕೂಡ ಒಂದೆರಡು ಮಾಹಿತಿ ಇರ್ತಾವೆ ಕೇಳ್ತೀವಿ ಅಂತಂದು. ಹಾಗಾಗಿ ನಿಮ್ಮ ಮಾತಿಗೆ ನಾವು ಕೊಟ್ಟು ಡಾಕ್ಟರ್ ಹತ್ರ ಬಂದಿರ್ತೀವಿ. ಅದೇ ರೀತಿ ಡಾಕ್ಟರ್ ಇವತ್ತು ಫ್ರೀ ಇರ್ತಾರೆ, ಅವ್ರ ಮನದೊಳಗ ಮಾತುಗಳನ್ನು ಕೇಳ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಹೇಬ್ರೆ ನಮಸ್ತೆ. ನಮಸ್ತೆ ಸಾಹೇಬ್ರೆ, ನೀವು ನಮ್ಮ ಹರಿಹರ ತಾಲೂಕನ್ನೇ ಆಯ್ಕೆ ಮಾಡ್ಕೊಂಡಿದ್ದ ಉದ್ದೇಶ ಏನು? ಆಯ್ಕೆ ಅಂತಂದ್ರೆ ನನಗೆ ಸಿಕ್ಕಿರ್ತಕ್ಕಂಥ ಮೂಕ ಪ್ರಾಣಿಗಳ ಸೇವೆ ಇಲ್ಲಿ ಮಾಡ್ತಕ್ಕಂಥ ಯೋಗ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಕುರಿ ಮತ್ತು ಟಗರು ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು. ಮೇಯ್ನಾಗಿ ಬೇಸಿಕಲಿ ನಾನು ಹೇಳಬೇಕು ಅಂತಂದರೆ, ಸಿಂಪಲ್ಲಾಗಿ ಜಾಸ್ತಿ ಹೇಳ್ಕೊಂತ ಹೋದರೆ ಅದು ಭಾಳ ವಿಸ್ತಾರವಾದ ಇದಾಗುತ್ತೆ. ನಿಮಗೆ ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲೇ ನಾನು ಸವಿಸ್ತಾರವಾಗಿ ಹೇಳಬೇಕು ಅಂತಂದರೆ, ಮೇಯ್ನಾಗಿ ಕುರಿಗಳನ್ನು ಅತಿಯಾಗಿ ಪ್ರೀತಿಯಿಂದ ಸಾಕ್ತಾ ಇರ್ತೀರಿ. ಬಟ್ ಅವಾಗ ಏನಾದರೂ ಅಪಾಯಗಳಾದರೆ ನೀವು ಅಷ್ಟೇ ನೋವು ಮಾಡ್ಕೊಳ್ತೀರಿ. ಬಟ್ ಇದರಲ್ಲಿ ಮೇಯ್ನಾಗಿ ಆಹಾರದ ಬಗ್ಗೆ ಗಮನ ಕೊಡಬೇಕು. ಈ ಸೃಷ್ಟಿಯ ನಿಯಮ ಹೇಗಿದೆ ಅಂತಂದರೆ, ಇದು ಬೇಯಿಸಿದಿರ್ತಕ್ಕಂಥ ಆಹಾರ ತಿಂತಕ್ಕಂಥ ಹೊಟ್ಟೆಯಲ್ಲಿ ಡಿಸೈನ್ ಇಲ್ಲ. ಹಾಗಾಗಿ ಆದಷ್ಟು ಹಸಿರು ಹುಲ್ಲು ಮತ್ತು ಒಣ ಹುಲ್ಲು, ಶೇಂಗಾ ಒಟ್ಟು, ಉಬ್ಲು, ಹುಲ್ಲು ಈ ಥರನೇ ಆದಷ್ಟು ಜಾಸ್ತಿ ಕೊಡಿ. ಆಮೇಲೆ ನಮ್ಮ ಕುರಿ ಬೇಗ ತೂಕ ಜಾಸ್ತಿ ಆಗಲಿ, ಚೆನ್ನಾಗಿ ಆಟ ಆಡಲಿ ಅಂತಂದು ಹೆಂಗೆ ಬೇಕಂಗೆ 3 kg 2 kg 4 kg ಕಾಳು ಕೊಟ್ಟು ಹೊಟ್ಟೆ ಓವರಾಗಿ ಮಾಡ್ಕೊಂಡು ಅದು ಗ್ಯಾಸ್ಟ್ರಿಕ್ ಆಗಿ ಸುಮಾರು ಅನಾಹುತಗಳನ್ನ ನೋಡಿದ್ದೀವಿ. ಆ ಥರ ಆಗ್ಲಿಕ್ಕೆ ಅವಕಾಶ ಕೊಡಬೇಡ್ರಿ. ಅದಕ್ಕೆ ಶಕ್ತಿ ಎಷ್ಟಿದೆ, ಅದಕ್ಕೆ ಡೈಜೆಷನ್ ಮಾಡ್ಕೊತಕ್ಕಂಥ ಶಕ್ತಿ ಎಷ್ಟಿದೆ ಅಷ್ಟನ್ನು ಮಾತ್ರ ಲಿಮಿಟಾಗಿ ಕೊಡಿ. ಅದ್ರ ಬದಲೇ ಈಸಿ ಡೈಜೆಸ್ಟಬಲ್ ಗ್ರೀನು, ಡ್ರೈ ಗ್ರಾಸು, ಶೇಂಗಾ ಒಟ್ಟು, ಉಬ್ಲು ಅವನ್ಗಳನ್ನು ಜಾಸ್ತಿ ಮಾಡಿ. ಪ್ರತಿಯೊಂದಕ್ಕೂ ಮೆಡಿಸಿನ್ನೇ ಪರಿಹಾರ ಅಲ್ಲ. ಮೆಡಿಸಿನ್ ಏನಪ್ಪ ಅಂದರೆ ಅನಿವಾರ್ಯ ಇದ್ದರೆ, ಏನಾದರೂ ಸಮಸ್ಯೆ ಇತ್ತು ಅಂದರೆ ಅವಾಗ ಮಾತ್ರ ಔಷಧಿಗಳನ್ನ ನಾವು ಬಳಸಬೇಕಾಗತ್ತೆ. 2ನೇ ಪಾಯಿಂಟ್, ಅದು ಕಟ್ತಕ್ಕಂಥ ಜಾಗ ಶುಭ್ರವಾಗಿರಬೇಕು.
ಕಾಲು ಕೆಳಗಡೆ ಎಲ್ಲ ಡ್ರೈ ಇರಬೇಕು. ಯಾವಾಗಲೂ ಅದು ಮೂತ್ರ ಮಾಡ್ಕೊಂಡಿದ್ದು, ನೀರು ಚೆಲ್ಕೊಂಡು ಕೆಳಗಡೆ ಅದರಲ್ಲಿ ನೆನ್ಕೊಂಡಿರೋ ಪಾದಗಳು ಎಲ್ಲ ನೆಂದ್ಬಿಟ್ಟು ಹಾಳಾಗಿರ್ತವೆ. ಈಗ ಮೇನಾಗಿ ತಲೆ ಮತ್ತು ಪಾದಗಳು ಸರಿ ಇಲ್ಲ ಅಂತಂದರೆ ಫೀಲ್ಡಲ್ಲಿ ಆಟ ಆಡೋದಿಲ್ಲ. ಕಾಲು ಹರಳು ಸೊಂಚು ಬಿಡ್ತು ಅಂತಂದರೆ ಮರಿ ನಿಂತು ಬಿಡ್ತವೆ. ನೀವು ಎಷ್ಟೇ ಚೆಂದ ಸಾಕಿದ್ರು ಕೂಡ ಆ ನೋವಿಗೆ ಏನಾಗುತ್ತೆ ಅಂದರೆ 5 ನಿಮಿಷಕ್ಕೆ ಹೋಗಿ ಕಾಲು ನೋವು ಇದನ್ನು ಸ್ಟಾಪ್ ಆಗಿಬಿಡ್ತದೆ. ಅದು ಕೂಡ ನಿಮ್ಗೆ ಇರಿಟೇಷನ್ ಆಗುತ್ತೆ. ಮೇನಾಗಿ ಕಾಲು ಸ್ಟ್ರೆಂತ್ ಇರಬೇಕು. ಡ್ರೈ ಜಾಗ ಕಟ್ಟಿ ಕೆಲವೊಂದು ವಿಟಮಿನ್ಸ್ಗಳು ನಾವೇನು ಶಿಫಾರಸು ಮಾಡಿರ್ತೀವಿ ಅವ್ನು ಮಾತ್ರ ಹಾಕ್ರಿ. ಪ್ರತಿ 6 ತಿಂಗಳಿಗೊಮ್ಮೆ ಜಂತುಹುಳದ ಔಷಧಿ ಹಾಕ್ರಿ, ಅದು ಕೂಡ ಭಾಳ ಮುಖ್ಯ. ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ನೀವು ಮೆಡಿಸಿನ್ ಏನಾದ್ರು ತುರ್ತು ಇದ್ದಾಗ, ಜ್ವರ ಇದ್ದರೆ, ಇನ್ನೊಂದು ಏನೇ ಸಮಸ್ಯೆಗಳಿದ್ದಾಗ ಅವಾಗ ಮಾತ್ರ ಔಷಧಿಗಳು ಬಳಸ್ರಿ. ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು. ಸಾಹೇಬ್ರೆ, ಮತ್ತೊಂದು ಈ ಕುರಿಗಳಿಗೆ ಈ ಬಾದಾಮಿ ತಿನ್ಸಿದೆ, ಆಮೇಲೆ ಗೋಡಂಬಿ ತಿನ್ಸಿದೆ, ಆಮೇಲೆ ಕಡೆಗೆ ಹಾಲುಗಳನ್ನ 2 ಲೀಟರ್ ಹಾಕಿದೆ, ತತ್ತಿ ಹಾಕಿದೆ, ಈ ರೀತಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ಏನಾದ್ರೂ ಕುರಿಗಳಿಗೆ ಸಮಸ್ಯೆ ಆಗುತ್ತಾ? ನ್ಯಾಚುರಲ್ ಇರ್ತಕ್ಕಂಥ ಹಣ್ಣುಗಳು, ತರಕಾರಿಗಳು, ಗೋಡಂಬಿ ಯಾವ್ದು ತಿನ್ಸಿದ್ರೆ ಏನೂ ಆಗೋದಿಲ್ಲ. ಬಟ್ ಯಾವುದಾದ್ರೂ ಗೋಡಂಬಿ ಆದರೂ ಕೂಡ ಲಿಮಿಟಾಗಿ 4 ಪೀಸು, 3 ಪೀಸು, 5 ಪೀಸ್ ಮಾತ್ರ ತಿನ್ನಿಸ್ಬೇಕು. ಆಮೇಲೆ ಕೆ ಜಿ ಗಟ್ಟಲೆ ತಿನ್ನಿಸ್ತಕ್ಕಂಥ ವಸ್ತುಗಳಲ್ಲವು ತರಕಾರಿಗಳು ಕೊಡ್ಬೋದು, ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಹಾಲನ್ನು ಕೂಡ ಲಿಮಿಟಾಗಿ ನಿಧಾನ ಕುಡಿಸ್ಬೇಕು. ಅದರಿಂದ ತುಂಬ ಅಪಾಯಗಳು ಆಗಿದ್ದಾವೆ, ನಾನು ನೋಡಿದ್ದೀನಿ. ರಾಂಗ್ ಡ್ರೆಂಚಿಂಗ್ ಅಂತ ಆಕಾಶ ಕಡೆ ಮುಖ ಮಾಡಿಬಿಟ್ಟು ಬಾಟ್ಲಿ ಉಲ್ಟಾ ಮಾಡಿ ಜೋರು ಸುರಿದ್ಬಿಟ್ಟು ನೆತ್ತಿಗೇರಿ ಅದಕ್ಕೆಲ್ಲ ಸುಮಾರು ನಿಮೋನಿಯಾ ಆಗಿ, ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ಇವೆಲ್ಲ ಆಗಿ ಅನಾಹುತಗಳಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಸ್ವಲ್ಪ ಮಟ್ಟಿಗೆ ಮುಖ ಮೇಲೆತ್ತಿ ನಿಧಾನ ಕುಡಿಸಿ ಅದಕ್ಕೆ ಎಷ್ಟು ಜೀರ್ಣ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಅಷ್ಟನ್ನು ಮಾತ್ರ ಕುಡಿಸ್ಬೇಕು. ಮತ್ತೊಂದು ಡಾಕ್ಟ್ರೆ, ಇವಾಗ ನಮ್ಮ ಇವಾಗಿನ ಪೀಳಿಗೆ ಹೆಂಗಿದೆಯಪ್ಪ ಅಂತಂದ್ರೆ, ಕುರಿ ಆಡ್ಬೇಕು ಅಂತಂದು ಇಂಜೆಕ್ಷನ್ಗಳು ಮಾಡಿಸಿ ಕುರಿಗಳನ್ನ ಆಡಿಸ್ತಾ ಇದ್ದಾರೆ. ಅದರಿಂದ ಕುರಿಗಳು ನೋಡ್ತಿದ್ದಂಗೆ ಸಾಯ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗಿ. ಅದೇನಾದ್ರೂ ಸಮಸ್ಯೆ ಇದೆಯಾ? ಹೌದು, ಅದು ಯಾವುದೇ ಕಾರಣಕ್ಕೂ ಸ್ಟಿರಾಯ್ಡ್ಸ್ಗಳು ಅವೆಲ್ಲ ಡ್ರಗ್ಸ್ಗಳನ್ನ ನಾವು ಯೂಸ್ ಮಾಡಬಾರ್ದು. ಆದಷ್ಟು ನ್ಯಾಚುರಲ್ ಆಗಿ ಇರ್ತಕ್ಕಂಥ ನಾವು ಆಹಾರದಲ್ಲಿ ದಷ್ಟಪುಷ್ಟವಾಗಿ ಬೆಳೆಸ್ತಕ್ಕಂಥದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಬೇಕು ಹೊರತು ನಾವು ಈ ಇಂಜೆಕ್ಷನ್ ಮಾಡ್ತೀವಿ, ಅವ್ರು ಹೇಳಿದರು ಆ ಇಂಜೆಕ್ಷನ್ ಈ ಇಂಜೆಕ್ಷನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಯಾವುದೂ ಪರಿಹಾರ ಅಲ್ಲ. ನೀವು ಚಂದ ಮೇಯಿಸಿ ಶಕ್ತಿ ಬರೋ ಥರ ನೋಡ್ಕೊಳ್ಳಿ, ಒಳ್ಳೆ ಆಟ ಆಡ್ರಿ. ಇವತ್ತು ಸೋತ್ವಿ ಅಂತ ನೀವು ಇದನ್ನು ಬೇಜಾರು ಮಾಡ್ಕೊಬೇಡ್ರಿ. ಮುಂದೆ ಸರಿ ನಾನು ಪ್ರಯತ್ನ ಮಾಡಿ ಪ್ರೈಸ್ ತಗೋಬೇಕು ಅಂತ ಹಠದಿಂದ ಚೆನ್ನಾಗಿ ಮೇಯಿಸ್ರಿ. ಅದು ಆಮೇಲೆ ನಿಮ್ಮ ಸಂಬಂಧಗಳು ಚೆನ್ನಾಗಿರ್ತವೆ, ನಿಮ್ಮ ಕುರಿನೂ ಚೆನ್ನಾಗಿರ್ತದೆ. ಡ್ರಗ್ಸ್ಗಳ ಬಗ್ಗೆ ಹೋಗಬೇಡಿ. ಸಾಹೇಬ್ರೆ, ಮತ್ತೊಂದು ನಮ್ಮ ದಾವಣಗೆರೆ ಭಾಗದಲ್ಲಿ ಆಲ್ಮೋಸ್ಟ್ ಆಲ್ ಇಲ್ಲಿಗೆ ಎಲ್ಲರೂ ಬರ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಕುರಿದು ನೀವು ಹೆಸರು ಹೇಳ್ತೀರಾ? ಈಗ ಕುರಿ ಈಗ ಆಗಿದೆ, ಇದು ರೆಡಿ ಆಗಲ್ಲ ಅಂತಕ್ಕಂಥ ಬಂದಿರ್ತಾರೆ, ರೆಡಿ ಮಾಡಿರ್ತೀರಾ. ಅದಕ್ಕೆ ನಾನು ಹೇಳಿದೆ ಉದಾಹರಣೆ, ನನ್ನ ಬಿಟ್ಟು ದಯವಿಟ್ಟು ನೀವು ಯಾರ್ದಾದ್ರೂ ಒಂದು ಹೆಸರು ಹೇಳ್ತೀರಾ? ಬಟ್ ವೈಯಕ್ತಿಕವಾಗಿ ಹೆಸರುಗಳು ಬೇಡ. ಸುಮಾರು ಜನ ಬರ್ತಾರೆ. ಎಲ್ಲ ಬಹುತೇಕ ನಾವು ನೋಡಿದ್ರಲ್ಲಿ 10ರಲ್ಲಿ 7ರಿಂದ 8 ಅಂತ ಗ್ಯಾರಂಟಿ ವಾಸಿ ಆಗ್ತವೆ ಅಂತ ಒಂದು ಭರವಸೆ. ಸುಮಾರು ಜನ ಬರ್ತವೆ, ಎಲ್ಲ ಬ್ರಾಂಡೆಡ್ ಕುರಿಗಳು ಬರ್ತವೆ. ಹಾಗಾಗಿ ಆಲ್ಮೋಸ್ಟ್ 10ರಲ್ಲಿ 8 ಅಂತೂ ವಾಸಿಯಾಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಡಾಕ್ಟರ್ ಏನು ಮಾಹಿತಿ ನಿಮಗೆ ಕೊಟ್ಟರು, ದಯವಿಟ್ಟು ಇದನ್ನ ನೀವು ಟಿಪ್ಸ್ ಆಗಿ ತಗೋಬೇಕು. ನಾವು ನಮಗೋಸ್ಕರ ವಿಡಿಯೋ ಮಾಡ್ತಾ ಇರಲ್ಲ, ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀವಿ. ಮತ್ತೊಂದು ಡಾಕ್ಟರ್, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಕಾಲ್ ಮಾಡಿ ದೂರದಿಂದ ಇಲ್ಲಿಗೆ ಬರೋರಿದ್ರೆ ಕುರಿಗಳು ಬಂದ್ರೆ ಟ್ರೀಟ್ ಮಾಡ್ತೀರಾ? ಖಂಡಿತವಾಗ್ಲೂ ನಮಗೆ ಗೊತ್ತಿರ್ತಕ್ಕಂಥದ್ದೇ, ನಮಗೇನು ನಮ್ಮ ಜ್ಞಾನದಲ್ಲಿ ನಮ್ಮ ಇದರಲ್ಲಿ ಏನು ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಅದ್ರ ಪ್ರಕಾರ ತಾಂತ್ರಿಕವಾಗಿ ನಾವು ಅದನ್ನು ವಾಸಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಬಟ್ ನಾವು ಹೇಳಿದ್ದನ್ನು ಸ್ವಲ್ಪ ಫಾಲೋಅಪ್ ಮಾಡಬೇಕಾಗುತ್ತೆ. ಕೆಲವೊಂದು ಪಥ್ಯಗಳು ಇರ್ತವೆ. ಆಮೇಲೆ ಕುಡಿಸ್ಬೇಕಾರೆ, ತಿನ್ನಿಸ್ಬೇಕಾರೆ ಆಹಾರ ಏನು ಕೊಡಬೇಕು, ಅದೆಲ್ಲ ಮಿತವಾಗಿ ಯಾವ್ದು ಕೊಡಬೇಕು, ಅದನ್ನೆಲ್ಲ ಸ್ವಲ್ಪ ನೀವು ಮಾಹಿತಿ ತಗೊಂಬಿಟ್ಟು ಚೆನ್ನಾಗಿ ನೋಡ್ಕೊಂತಕ್ಕಂಥ ನಿಮ್ಮ ಕೆಲಸ ಇರುತ್ತೆ. ನಾವು ಆ ಟೈಮಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ನಾವು ಮಾಡಿಕೊಡ್ತೀವಿ. ಮತ್ತೊಂದು ಡಾಕ್ಟ್ರೆ, ಈಗ ಕುರಿಗಳಿಗೆ ಬೆಳಗ್ಗೆ ಎದ್ದು ರನ್ನಿಂಗ್ ಮಾಡಿಸ್ತಾರೆ, ಸ್ವಿಮ್ಮಿಂಗ್ ಮಾಡಿಸ್ತಾರೆ, ಅದೇ ರೀತಿ ವಾಕ್ ಮಾಡಿಸ್ತಾರೆ. ಅದು ಎಲ್ಲ ಕುರಿಗಳಿಗೆ ಒಳ್ಳೇದು ಅಂತೀರಾ ನೀವು? ಅದು ಕೂಡ ಒಳ್ಳೆ ಅಭ್ಯಾಸನೇ. ಬಟ್ ಏನಾಗುತ್ತೆ ಅಂದ್ರೆ ಕೆಲವರೆಲ್ಲ ವಾಹನದಲ್ಲಿ ಬೈಕಿಗೆ ಎಕ್ಸಲೇಟರ್ ಕೊಟ್ಕೊಂಡು ಸ್ಪೀಡಾಗಿ ಹೋಗೋದು, ಅದ್ರ ಜೊತೆಗೆ ರನ್ ಮಾಡಿಸೋದು ಅದೆಲ್ಲ ಮಾಡಿಸ್ಬೇಡಿ. ನೀವು ಅದ್ರ ಒಟ್ಟಿಗೆ ಸ್ಪೀಡ್ ಹಾಕೋದು ಪರವಾಗಿಲ್ಲ, ಸ್ಲೋ ಹಾಕೋದು ಪರವಾಗಿಲ್ಲ, ನೀವು ಅದ್ರ ಒಟ್ಟಿಗೆ ನಡ್ಕೊಂಡು ಹೋಗಿ ವಾಕ್ ಮಾಡಿಸ್ಬೇಕು. ಆಮೇಲೆ ಕಾಲುಗಳು ಸರಿ ಇಲ್ಲ ಅಥವಾ ಮೆತ್ತಗಾಗಿದ್ವು ಅಂತಂದರೆ ಹರಳಿರೋ ಕಡೆಗೆ ಜಾಸ್ತಿ ವಾಕ್ ಮಾಡಿಸ್ಬೇಡಿ. ಸಿಮೆಂಟ್ ರಸ್ತೆಯಲ್ಲಿ ಇದರಲ್ಲಿ ಆ ಥರ ಚೆನ್ನಾಗಿರೋ ರಸ್ತೆಯಲ್ಲಿ ಅಥವಾ ಮೆದುವಾದ ಜಾಗದಲ್ಲಿ ವಾಕ್ ಮಾಡಿಸ್ಬೋದು. ಸಿಕ್ಕಾಪಟ್ಟೆ ಬೈಕಲ್ಲೆಲ್ಲ ಓಡಿಸೋದು ಅದೆಲ್ಲ ತಪ್ಪು. ನೋಡಿ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಲ್ಲ, ನಿಮ್ಮ ಕುರಿಗಳು ಏನೇ ಸಮಸ್ಯೆ ಇದ್ರೂ ನಾನು ಡಾಕ್ಟರ್ ನಂಬರ್ ಮೆನ್ಷನ್ ಮಾಡಿರ್ತೇನೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು, ನಿಮ್ಮ ಕುರಿಗಳು ಏನೇ ಸಮಸ್ಯೆ ಆದರೂ
ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಬಹುದು. ನಮ್ಮ ಚಾನಲ್ ಇಂದ ಬಂದ್ರೆ ಡಾಕ್ಟರ್ ರೆಸ್ಪಾನ್ಸ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ನಾವು ನೋಡ್ತಿದ್ದಂಗೆ, ನನಗೆ ಗೊತ್ತಿದ್ದಂಗೆ, ನಾನು ಒಂದು 8 ವರ್ಷದಿಂದ ಡಾಕ್ಟರ್ ಪರಿಚಯ. ಒಳ್ಳೆ ಕುರಿಗಳಿಂದ ರೆಡಿ ಮಾಡಿರ್ತಾರೆ. ಭೀಮಾ, ಭೀಷ್ಮ, ರಫ್ತಾರ್ ಕುರಿಗಳು ಕೇಳಿರ್ತೀರಿ ನೀವು. ಆ ಕುರಿಗಳಿಗೂ ಕೂಡ ಸಾಹೇಬ್ರೆ ಟ್ರೀಟ್ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಹತ್ರ ಒಂದು ಕೃಷ್ಣ ಅಂತ ಇತ್ತು, ಭೂತ ಅಂತ ಇತ್ತು, ಅವಕ್ಕೂ ಕೂಡ ಸಾಹೇಬ್ರೆ ಟ್ರೀಟ್ ಮಾಡಿರ್ತಾರೆ. ಅವರು ನನಗೆ ಗೊತ್ತಿದ್ದಂಗೆ ತುಂಬಾ ವರ್ಷಗಳಿಂದ ಈ ಕುರಿ ಫೀಡರ್ ಇರ್ತಕ್ಕಂಥ ಕುರಿಗಳಿಗೆ ವರ್ಕ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಎಲ್ರು ಕೂಡ ತಮ್ಮ ಕುರಿಗಳನ್ನ ಪ್ರೀತಿಯಾಗಿ ಸಾಕಿರ್ತೀರಾ. ಡಾಕ್ಟ್ರು ನಮ್ಮ ಸಾಹೇಬ್ರು ಟಿಪ್ಸ್ ಗಳು ಕೊಟ್ಟಿರ್ತಾರೆ. ಆ ಟಿಪ್ಸ್ ಗಳು ತಿಳ್ಕೊಳ್ಳಿ. ಕುರಿಗಳನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು, ಹೆಂಗ್ ಸಾಕ್ಬೇಕಂತಂದು. ಅದೇ ರೀತಿ ನೀವು ಒಂದು ಕುರಿಗಳನ್ನ ಮೇಂಟೈನ್ ಮಾಡಿ ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಡಾಕ್ಟರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ, ಈ ಒಂದು ವಿಡಿಯೋನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ. ಅದೇ ರೀತಿ ಈ ನಮ್ಮ ವಿಡಿಯೋಗಳಿಗೆ ಕಿರಣ್ಶಿಪ್ ಫ್ಲವರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ. ತುಂಬ ಹೃದಯದ ಧನ್ಯವಾದಗಳು. ಓಕೆ. ಫ್ರೆಂಡ್ಸ್ ನೋಡ್ರಿ, ನಾವು ಈಗ ತಾನೇ ಬಂದಿದ್ವಿ ನಮ್ಮ ಕುರಿಗೆ ಚೆಕ್ ಮಾಡ್ಸಕ್ಕೆ. ಡಾಕ್ಟರ್ ಇವತ್ತು ಜಸ್ಟ್ ಒಂದು ಅರ್ಧ ಗಂಟೆ ಆಯ್ತು. ಇದು 3ನೇ ಕುರಿ ಬಂದು. ನಮ್ಮ ಅಣಗಲ್ ಡಾಕ್ಟರ್ ಎಷ್ಟು ಫೇಮಸ್ ಇದ್ದಾರೆ ಅಂತಂದ್ರೆ, ಅವ್ರು ಬಂದು ಒಂದು ಅರ್ಧ ಗಂಟೆ ಆದರೂ ಈಗಾಗಲೇ 3 ಕುರಿಗಳನ್ನ ಚೆಕ್ ಮಾಡಿರ್ತಾರೆ. ಅವರ ಕೈಗುಣ ಅಂತದ್ದು. ಹಾಗಾಗಿ ಎಲ್ಲ ನಮ್ಮ ದಾವಣಗೆರೆ ಡಿಸ್ಟಿಕ್ಕಿನ ಭಾಗದ ಎಲ್ಲ ಕುರಿ ಪ್ರೇಮಿಗಳು, ಟಗರು ಪ್ರೇಮಿಗಳು ಎಲ್ಲರೂ ಕೂಡ ಅವರ ತರ ಬಂದು ಅವರ ಕುರಿಗಳನ್ನ ಟ್ರೀಟ್ ಮಾಡಿಸ್ತಾ ಇರ್ತಾರೆ. ಇವ್ರು ಬಂದಿರ್ತಾರೆ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ನಿಮ್ದು ಯಾವ ಊರು? ನಮ್ದು ಅನಗವಾಡಿ ಅಣ್ಣ. ಅನಗವಾಡಿ ಅಂತಣ್ಣ. ಅಣ್ಣ ಇಲ್ಲಿ ಕುರಿ ತಂದ ಉದ್ದೇಶ ಸರ್, ನಮ್ದು ಒಳ್ಳೆ ಡಾಕ್ಟ್ರು ಇವರೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಕುರಿಗಳೆಲ್ಲ ಚೆನ್ನಾಗಿ ನೋಡ್ತಾರೆ. ಕುರಿನ ಸಾಯ ಕುರಿನೆಲ್ಲ ಬದುಕ್ಯಾರ ಅವರು. ಅದಕ್ಕೋಸ್ಕರ ಬಂದವು ಇಲ್ಲಿ ತೋರ್ಸಕ್ಕ. ಅಣ್ಣ ಮತ್ತೊಂದು ನಿಮ್ಮೂರಲ್ಲಿ ಹಾಸ್ಪಿಟಲ್ ಇತ್ತಲ್ಲ, ಅಲ್ಲೇ ತೋರಿಸ್ಬೋದು. ಅಲ್ಲಿ ಚೆನ್ನಾಗಿ ನೋಡಲ್ಲ ಸರ್, ಚೆನ್ನಾಗಿ ನೋಡೋಣ ಅಲ್ಲಿ ಯಾರು. ನೋಡಿ ಫ್ರೆಂಡ್ಸ್, ಅವ್ರೂರಲ್ಲೇ ಒಂದು ಹಾಸ್ಪಿಟಲ್ ಇದೆ. ಆದ್ರೆ ನಮ್ಮ ಸಾಹೇಬ್ರು ಇಲ್ಲಿಲ್ಲ. ಅವ್ರದ್ದು ಡ್ಯೂಟಿ, ಅವ್ರದ್ದು ಬಂದು ಉಡುಪಿಯಲ್ಲಿ ಡ್ಯೂಟಿ ಇರುತ್ತೆ. ಆದ್ರೆ ಅವರು ಟೈಮ್ ತಗೊಂಡ್ಬಿಟ್ಟು ಇಲ್ಲಿಗೆ ಬಂದು ದಾವಣಗೆರೆ ಡಿಸ್ಟಿಕ್ ಸುತ್ತಮುತ್ತಲು ಇರ್ತಕ್ಕಂಥ ಟಗರುಗಳನ್ನ ಟ್ರೀಟ್ ಮಾಡ್ತಿರ್ತಾರೆ. ಯಾವುದೇ ಒಂದು ಸಮಸ್ಯೆ ಆಗಿರ್ಲಿ ಅವರು ಟ್ರೀಟ್ ಮಾಡ್ತಿರ್ತಾರೆ. ಅಂತ ಕೈಗುಣ ಅವ್ರು ಚೆನ್ನಾಗಿದೆ ಅಂತಂದು ಅವರು ದೂರದಿಂದ ಬಂದಿರ್ತಾರೆ. ಯಾಕಪ್ಪ ಅಂತಂದ್ರೆ ಕುರಿಗಳ ಮೇಲೆ ಅಷ್ಟು ಪ್ರೀತಿ ಇಕ್ಕಿರ್ತಾರೆ. ಡಾಕ್ಟರ್ ಇವರೇ ನೋಡ್ಬೇಕಂತಂದು ಖುದ್ದಮ್ಮಗೆ ಕುರಿಗಳನ್ನ ಹಿಡ್ಕೊಂಡು ಬರ್ತಾರೆ ಅಂತಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಭರವಸೆ ಅಂತಕ್ಕಂಥದ್ದು ನೀವು ತಿಳ್ಕೊಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.